ಹಾಂ ಹಾಂ ಬರ್ತೀನಿ ನಮಸ್ಕಾರ ಕೆ ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ಎಕ್ಸಾಕ್ಟಾಗಿ ಊರಿಂದ ಬಿಡ್ತಾಯಿದ್ದೀನಿ. ನಮ್ಮ ಗಣಪತಿಗೆ ಒಂದು ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಹೇಳ್ತಾ ನಮ್ಮ ಪ್ರಯಾಣನ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ನನ್ನ ಪ್ಲ್ಯಾನ್ ಏನು ಅಂತಂದರೆ ಸೀದಾ ಇಲ್ಲಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಹೋಗೋಣ ಅನ್ನೋ ಥರ ಪ್ಲ್ಯಾನ್ ಐತೆ. ಒಂದು ಟೋಟಲ್ ಒಂದು 240 ಕಿಲೋಮೀಟ್ರ್ ಅನಿಸುತ್ತೆ ಮೇ ಬಿ. ಹಾಂ ಕರೆಕ್ಟು 240 ಆಗುತ್ತೆ. ಎಲ್ಲ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗಿ ತಲುಪಷ್ಟರಲ್ಲಿ ಗಾಡಿಗೆ ಎಣ್ಣೆ ಹಾಕ್ಸ್ಬೇಕು. ಬಾಡಿಗೆ ಎಣ್ಣೆ ಬೇಕು ಅಂದರೆ ನೋಡಿ 2 ಕಡೆನೂ ಇದೆ. ಊರಿಗೆ ಎಂಟ್ರಿ ಆಗ್ತಿದ್ದಂಗೆ ವೆಲ್ಕಮ್ ಮಾಡೋದೇ ನಮ್ಮ ಊರಲ್ಲಿ ಎಣ್ಣೆ ಅಂಗಡಿಗಳು. ನೋಡಿ ಇದೊಂದು ಪಾಲ ಇದೆ ನೋಡಿ. ಇದೊಂದು ಟೈಮಲ್ಲಿ ಎಷ್ಟು ನೀರು ಹರಿತಾ ಇತ್ತು ಗೊತ್ತಾ? ನೀರೇ ಹರಿಯಲ್ಲ ಇವಾಗ. ಅಂದರೆ ಅಟ್ಲೀಸ್ಟ್ ಈ ಬೇಸಿಗೆ ಟೈಮಲ್ಲಿ ಒಂಚೂರಾದ್ರು ಹರಿತಾ ಇತ್ತು, ಸ್ಟಾಕ್ ಆದರೂ ಇರ್ತಿತ್ತು ನೀರು. ಈಗ ಸ್ಟಾಕು ಇಲ್ಲ. ಹೋಗ್ತಾ 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 ವಾಟರ್ ಟೇಬಲ್ ಏನಾಗ್ತಿದೆ ಅಂತಂದರೆ ಡಿಕ್ರೀಸ್ ಆಗ್ತಾ ಇದೆ. ಊರಲ್ಲಿ ಡೆವಲಪ್ಮೆಂಟ್ ಆಗ್ತಿದೆ, ಬಟ್ ಅದರ ನೇಚರ್ ಮೊದಲು ಕಂಪೇರ್ ಮಾಡ್ತು ಅಂತಂದರೆ ಇವಾಗ ಬರ್ತಾ 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 ಕಡಿಮೆ ಆಗ್ತಾಯಿದೆ. ಬೆಂಗಳೂರಲ್ಲಿ ಒಂದು ಫುಲ್ ಟ್ಯಾಂಕ್ ಹಾಕ್ಸಿದ್ದೆ ಮೊನ್ನೆ ರೈಡ್ಗೆ ಹೋದ್ವಲ್ಲ ಆವಾಗ. ಸೊ ಅದಾದಮೇಲೆ ಇವಾಗಲೇ ಹಾಕ್ಸ್ಕೊಬೇಕೀಗ. ಭಕ್ತಮ್ಮ ಜಡೇಗೌಡ ಫ್ಯೂಲ್ ಸ್ಟೇಷನ್ ಫುಲ್ ಹಾಕ್ಯೋಣ. ರೇಟು ಸೇಮಾ? ರಾಮಪುರಕ್ಕೂ ಇಲ್ಲಿಗೂ ಒಂದೇ ರೇಟಾ ಅಥವಾ ಇಲ್ಲೇನಾದ್ರು ಚೇಂಜ್ ಆಗಿದೆಯಾ? ಮಾತ್ರ ಚೇಂಜ್ ಆಗೋದು. ಹೌದಾ? ಏನು ನಿಮ್ಮ ಹೆಸರು? ಸಿದ್ಧಲಿಂಗ. ಯಾವ ಊರು? ಬರಗೂರು. ಬರಗೂರಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ? ಇಲ್ಲಿ ಒಳಗಿದ್ದೀವಿ ನಾನು. ಹೌದಾ? ಅದ್ರ ಜೊತೆ ಇದು ಕೆಲಸ ಮಾಡೋದಾ? ಅಣ್ಣ ಬಿಲ್ ಹೇಳಿದ್ಬಿಡಿ. ಸೊ ರೇಂಜು 400 ಕಿಲೋಮೀಟ್ರ್ ತೋರಿಸ್ತಾ ಇದೆ. 400 ಕಿಲೋಮೀಟ್ರ್ ಆರಾಮಾಗಿ ಹೊಡಿಬೋದು ಬನ್ನಿ. ಈಗ ನೋಡಿದ್ರಲ್ಲ, ಈಗ ಅಲ್ಲಿ ಕೆಲಸ ಮಾಡೋರು ಬರಗೂರು ಅಂತ ಹೇಳಿದ್ರು. ಓಕೆ, ಸೊ ಬರಗೂರು ಅಂತಂದರೆ ಇಲ್ಲಿ ನಮ್ಮೂರಿಂದ ಈಗ ನಾನು ಅಲ್ಲಿ ಮುಂದೆ ತೋರಿಸ್ತೀನಿ ನಿಮಗೆ. 4 ರೋಡ್ ಅಂತ ತೋರಿಸ್ತೀನಿ. ಆ 4 ರೋಡಿಂದ ರೈಡ್ ತೊಗೊಂಡ್ರೆ ತಮಿಳ್ನಾಡಿಗೆ ಹೋಗುತ್ತೆ ಒಂದು ರೂಟು, ಗರಿಕೆಕಂಡಿ ಅಂತ. ಈ ವೀರಪ್ಪನ ಟೈಮಲ್ಲೆಲ್ಲ ಇದ್ದಂಥ ಏರಿಯಾಗಳದು. ಸೊ ಅಲ್ಲಿಗೆ ಹೋಗಿ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋ ವಿಚಾರ ಏನು ಅಂತಂದರೆ, ನಾವು ಆಲ್ಮೋಸ್ಟು ಕರ್ನಾಟಕ ತಮಿಳ್ನಾಡು ಎರಡೂ ಭಾಗದ ಜನ ಎರಡೂ ಭಾಷೆನೂ ಹಂಚ್ಕೊಂಡು ಇದ್ದೀವಿ ಇಲ್ಲಿ. ಬಟ್ ನಿಮ್ಗೆ ಒಂದು ಲೆಕ್ಕದಲ್ಲಿ ಹೇಳೋದಾದರೆ ತಮಿಳ್ ಇಂಪೋಸಿಷನ್ ಜಾಸ್ತಿ ಇದೆ ಇಲ್ಲಿ. ಅಂದರೆ ತಮಿಳಿನ ಎಫೆಕ್ಟ್ ಜಾಸ್ತಿ ಇದೆ ನಮ್ಮ ಏರಿಯಾಗಳಲ್ಲಿ. ನೀವು ಅಬ್ಸರ್ವ್ ಮಾಡ್ಬೋದು. ನೀವು ನಮ್ಮ ಕಡೆಗೆ ಬಂದಾಗ ನಿಮ್ಗೆ ಅನಿಸುತ್ತೆ, ಅಲ್ಲ ಏನು ಗುರು ಎಲ್ಲಿ ನೋಡಿದ್ರು ಬರೀ ತಮಿಳೇ ಇದೆಯಲ್ಲ ಅಂತ. ಬಟ್ ಆದರೆ ಅದು ಹೆಂಗೆ ಹೇಳೋದು ನಿಮಗೆ, ಭಾಷಾಭಿಮಾನ ಇಲ್ಲ ಅಂತಲೂ ಅಲ್ಲ. ಈಗ ಇಲ್ಲಿ ನಾವು ಕನ್ನಡದವ್ರು ಇದ್ದೀವಲ್ವ, ನಮಗೇನು ಭಾಷಾಭಿಮಾನ ಇಲ್ವಾ, ಯಾಕೆ ತಮಿಳನ್ನ ಬಿಟ್ಕೊಬಿಟ್ಟಿದ್ದೀವಿ ಅಂತಲ್ಲ. ಸೊ ಅನುಸರಿಸ್ಕೊಂಡು ಬದುಕ್ತಾ ಇದ್ದೀವಿ. ಈಗ ನಿಮಗೆ ಎಕ್ಸಾಂಪಲು ನೋಡಿ, ಈಗ ಮಲೆಮಹದೇಶ್ವರ ಹಾಲೋ ಬ್ರಿಕ್ಸು ನೋಡಿ, ಅಲ್ಲಿ ಕನ್ನಡದಲ್ಲೇ ಇದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಇದ್ರದ್ದು ಓನರ್ ಅವ್ರಿಗೆಲ್ಲ ಬೇಸಿಕ್ ಅಂದರೆ ಅವರ ಮದರ್ ಟಂಗ್ ತೆಲುಗು, ಬಟ್ ಅವರ ಮೂಲ ನೀವು ಹುಡುಕ್ತು ಅಂತಂದರೆ ತಮಿಳ್ನಾಡವರು. ಸೊ ಇಲ್ಲಿ ಎಷ್ಟೋ ಜನ ತಮಿಳ್ನಾಡವ್ರು ಇದ್ದಾರೆ. ನೀವು ಬೋರ್ಡ್ಗಳೆಲ್ಲ ನೋಡಿದ್ರೆ ಇಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಥರ. ಈಗ ನಮ್ಮೂರು ಇದೆಯಲ್ಲ ಹೂಗ್ಯಮ್ಮು, ಅದು ಗ್ರಾಮ ಪಂಚಾಯಿತಿ. ಸೊ ಅಲ್ಲಿ ಕನ್ನಡ ಜಾಸ್ತಿ. ಸೊ ನೀವು ಯಾವ ಬೋರ್ಡ್ ನೋಡ್ಬೋದು, ಏನು ನೋಡ್ಬೋದು, ಕನ್ನಡನೂ ಇರುತ್ತೆ, ಅದ್ರ ಜೊತೆಗೆ ತಮಿಳು ಇರುತ್ತೆ. ಇನ್ನು ಈ ಕಡೆಗೆ ನಿಮಗೆ ಈ ಕೂಡ್ಲೂರು ಅಂತ ಇದೆ, ಇಲ್ಲೂ ಅಷ್ಟೇ ಸ್ವಲ್ಪ ಕನ್ನಡ ಮಾತಾಡೋದು ಜಾಸ್ತಿ, ಆದರೆ ತಮಿಳವರು ಇದ್ದಾರೆ. ಅಂದರೆ ಏನು ಗೊತ್ತಾ, ಅವರೆಲ್ಲ ತಾತ ಮುತ್ತಾತನ ಕಾಲದಿಂದನೂ ಇಲ್ಲೇ ಇರೋರು. ಮನೆಯಲ್ಲಿ ತಮಿಳು ಮಾತಾಡ್ತಾರೆ, ಆದರೆ ಅವರ ಐಡೆಂಟಿಟಿ ಬಂದರೆ ಅವ್ರು ಕನ್ನಡದವರೇ. ಅಂದರೆ ಕನ್ನಡಿಗರು ಅವರು. ಕನ್ನಡ ಮಾತಾಡಲ್ಲ ಅನ್ನೋದಕ್ಕೋಸ್ಕರ ಅವ್ರು ಕನ್ನಡಿಗರಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ತಲೆಮಾರಿನಿಂದ ಇಲ್ಲೇ ಬದುಕ್ತಾ ಇರೋರು. ಬಟ್ ಇಲ್ಲಿ ಏನು ಅಂತಂದರೆ ಅದೇ ಹೇಳಿದ್ನಲ್ಲ, ಎರಡೂ ಲ್ಯಾಂಗ್ವೇಜನ್ನು ಅನುಸರಿಸ್ಕೊಂಡು ಹೋದರೆ ಮಾತ್ರ ಜೀವನ. ಇದೇ ಲೆಕ್ಕದಲ್ಲಿ ನಿಮ್ಗೆ ಹೇಳೋದಾದರೆ, ಈಗ ಈ ಕಡೆ ತಮಿಳ್ನಾಡಿದೆ ಗೊತ್ತಾ, ಬರಗೂರು ಮತ್ತು ಮಾಕನಪಾಳ್ಯ ಇಲ್ಲೆಲ್ಲ ಹೇಳ್ತೀವಲ್ಲ, ಅವೆಲ್ಲ ಪ್ಯೂರ್ ತಮಿಳ್ನಾಡು. ಬಟ್ ಅಲ್ಲಿ ಕನ್ನಡ ಮಾತಾಡೋರೇ ಜಾಸ್ತಿ ಇರೋದು. ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು, ಕನ್ನಡ ಇದೆ. ಈಗ ನೀವು ಹೆಂಗೆ ತಾಳವಾಡಿಗೆ ಹೋದರೆ ಕನ್ನಡ ತಮಿಳ್ ಎರಡೂ ಇರುತ್ತೆ, ಅದು ತಮಿಳ್ನಾಡು, ಆದರೆ ಕನ್ನಡ ಜಾಸ್ತಿ ಬಳಸ್ತಾರೆ ಆ ಥರ. ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡು, ಏನು ಮಾಡೋಕ್ಕಾಗಲ್ಲ. ಆಮೇಲೆ ನೀವು ಸ್ಕೂಲ್ಗಳೆಲ್ಲ ನೋಡ್ಬೋದು. ಈಗ ನಾನೇ ಆದ್ರೂ ಇಷ್ಟು ಅಚ್ಚು ಕನ್ನಡ ಮಾತಾಡ್ತೀನಿ ಅಂತಂದರೆ ಅದಕ್ಕೆ ಕಾರಣ ಯಾವುದು? ನಾವು ಕಲಿತಂಥ ಶಾಲೆಗಳು. ಸೊ ಇಲ್ಲಿ ಕೂಡ್ಲೂರಲ್ಲಿ ಹೈಸ್ಕೂಲ್ ಇದೆ, ನಾನು ಇಲ್ಲೇ 10th ಓದಿದ್ದು. ಸೊ ನಮ್ಮೂರಲ್ಲಿ 8th ಓದಿದೆ. ಸೊ ಇಲ್ಲಿ 2 ವರ್ಷ ಓದಿದೆ. ಹಾಗೆ ಊರು ಅಂತ ಬಂದಾಗ ನಮ್ಮ ಬಾರ್ಡ್ರ್ ಸೈಡ್ಗಳಲ್ಲಿ
ಅನುಸರಿಸ್ಕೊಂಡು ಹೋದರೆ ಮಾತ್ರ ಜೀವನ, ಇಲ್ಲ ಅಂತಂದರೆ ಕಷ್ಟ ಇದೆ ಸ್ವಲ್ಪ. ಬಟ್ ಹಂಗಂತ ಹೇಳಿ ಯಾರು ಒಬ್ಬರ ಮೇಲೆ ಒಬ್ಬರು ಭಾಷೆ ಹೇರಿಕೆ ಅವೆಲ್ಲ ಮಾಡಲ್ಲ. ನಿನ್ಗೆ ಇಷ್ಟನೇ ಮಾತಾಡೋ, ಇಲ್ಲದೆ ಹೋದ್ರೆ ಇಲ್ಲ. ಬಟ್ ಆಡಳಿತ ಭಾಷೆ ಅಂತ ಬಂದಾಗ ಅಲ್ಲಿ ಆಡಳಿತ ಭಾಷೆಗೆ ಬೆಲೆ ಕೊಡಬೇಕು ಅನ್ನೋದಂತೂ 100% ಇದೆ. ಸೊ ಈ ಬ್ಲೂ ಕಲರ್ ಯೂನಿಫಾರ್ಮ್ನ ನೋಡ್ತಾ ಇದ್ದರೆ ನನ್ನ ಹಳೆಯ ನೆನಪುಗಳೆಲ್ಲ ಬರ್ತಾಯಿದೆ. ಸ್ಕೂಲಿಗೆ ಬರ್ತಾಯಿದ್ದಿದ್ದು, ಮಾಡ್ತಾಯಿದ್ದಿದ್ದೆಲ್ಲ ಅದೊಂದು ಕಾಲ ನೆಮ್ಮದಿಯಾಗಿತ್ತು ನನಗೆ. ನೆಮ್ಮದಿ ಅಂತಂದರೆ ಏನು ಯೋಚನೆಗಳಿರಲಿಲ್ಲ, ಚೆನ್ನಾಗಿದ್ವಿ. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಸಿಕ್ಕಾಪಟ್ಟೆ ಯೋಚನೆಗಳು, ಸೆಟ್ಲ್ಮೆಂಟು, ಲೈಫು, ಅಯ್ಯೋ ಬೇಡ ಕಣಪ್ಪ ದೇವ್ರೆ. ಸೊ ಇದು ಹಾಸ್ಟೆಲ್, ಇದು ನಮ್ಮ ಫ್ರೆಂಡ್ಸ್ಗಳೆಲ್ಲ ಇಲ್ಲಿಂದನೇ ಬರ್ತಾಯಿದ್ರು ನೋಡಿ. ಇಲ್ಲಿ ಹೈಸ್ಕೂಲ್ಗೆ ಅಂತ ಒಂದು ಹಾಸ್ಟೆಲು ಕೂಡ ಸಪ್ರೇಟಾಗಿದೆ. ಇನ್ನು ಇಲ್ಲಿ ಹಾಸ್ಪಿಟ್ಲಿದೆ. ಬಟ್ ನಿಮಗೆ ಮೂಲ ಸೌಕರ್ಯ ಅಂತ ನೋಡಿದ್ರೆ ನಿಮ್ಗೆ ಆ ಥರ ಜಾಸ್ತಿ ಸೌಕರ್ಯ ಇದೆ ಅಂತಂದರೆ ಇಲ್ಲ, ಖಂಡಿತ ಇಲ್ಲ. ಇನ್ನೂ ನಮ್ಮೂರು ಹೇಳ್ಕೊಳಕ್ಕೆ ಯಾಕೆ ಒಂದು 10 ವರ್ಷ ಹಿಂದೆನೇ ಇದ್ದೀವಿ ನಾವು. ಇದು ನೋಡಿ, ಇದು ಆಸ್ಪತ್ರೆ, ಪ್ರೈಮರಿ ಹೆಲ್ತ್ ಸೆಂಟರ್. ಹಿಂಗಿದೆ, ತುಂಬ ಇದೆ. ಕೆಲವೊಂದೆಲ್ಲ ರಾಜಕೀಯ. ಈಗ ನಾನು ಇಷ್ಟೆಲ್ಲ ಕತೆ ಹೊಡಿತೀನಿ, ಇಷ್ಟೆಲ್ಲ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತೀನಿ, ಆದರೆ ನಮ್ಮೂರಲ್ಲಿ ಮಾಡಬೇಕಾಗಿರೋಂಥ ವಿಚಾರಗಳು ಎಷ್ಟೋ ಇದ್ದಾವೆ, ಅಂದರೆ ಬದಲಾವಣೆ ತರಬೇಕಾಗಿರೋದು. ಬಟ್ ಆದರೆ ನಾವು ಮಾಡೋಕ್ಕಾಗಲ್ಲ. ನಾವು ಯಾವಾಗಲೂ ಊರಲ್ಲಿ ಏನಾದರೂ ಒಂದು ಚೇಂಜಸ್ ಮಾಡ್ತೀವಿ ಅಂತಂದರೆ ನಿಮ್ಗೆ ಅದು ಸಾಧ್ಯನೇ ಆಗಲ್ಲ. ಯಾಕೆ ಅಂತಂದರೆ ಈಗ ನಾವು ಏನೋ ಒಂದು ತಕ್ಕಮಟ್ಟಿಗೆ ಬೆಳೆದಿರ್ತೀವೋ, ಇಲ್ಲಿ ಯಾರೂ ಮಾತು ಕೇಳೋಕ್ಕೆ ರೆಡಿ ಇರಲ್ಲ, ಓಕೆನಾ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಫಸ್ಟ್ ಆಫ್ ಆಲ್ ನಾವು ಇದೀವ ಊರಲ್ಲಿ, ಇದು ಮ್ಯಾಟ್ರ್ ಆಗುತ್ತೆ. ಸೊ ಈಗ ಒಂದು ಕಡೆಗೆ ಒಂದು ವಾಯ್ಸ್ ರೈಸ್ ಮಾಡಬೇಕು ಅಂತಂದರೆ ಅಲ್ಲೆಲ್ಲಾದರೂ ಒಂದು ಜೀವನ ಕಟ್ಕೊಂಡಿರಬೇಕು, ನಾವು ಅಲ್ಲೇ ಇರಬೇಕು, ದಿನ ಹೋರಾಡಬೇಕು ಅದ್ರ ಮುಂದೆ. ನಾನೆಲ್ಲ ಒಂದಿನ ಊರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ಬಿಟ್ಟು ನನ್ನ ಪಡೆಗೆ ನಾನು ಅಲ್ಲೇ ಆರಾಮಾಗಿ ಇದ್ದರೆ ಅವಾಗ ಮತ್ತೆ ಬೈಯೋಕ್ಕೆ ಶುರು ಮಾಡ್ತಾರೆ. ಗುರು ಅವನೇನು ಊರಲ್ಲೇ ಇರೋಲ್ಲ, ಸುಮ್ಮನೆ ಕತೆ ಹೊಡಿತಾನೆ ಗುರು ಅಂತ. ಸೊ ನನಗೆ ಯಾರೋ ಮೊನ್ನೆ ಕಮೆಂಟ್ ಹಾಕಿದ್ದ, ಅಲ್ಲ ಗುರು ನೀನು ಇಷ್ಟೆಲ್ಲ ನ್ಯಾಯ ಮಾತಾಡ್ತೀಯಾ, ನಿಮ್ಮೂರಲ್ಲಿ ಕರೆಕ್ಟಾಗಿ ರೋಡೇ ಇಲ್ಲ, ಅದ್ರ ಬಗ್ಗೆ ಮಾತಾಡು ಅಂತ. ಅವನು ಯಾವನ ನಮ್ಮೂರ ಕಡೆಯವನೇ ಕಮೆಂಟ್ ಹಾಕಿದ್ದಿದ್ದು. ನಾನು ಅವನಿಗೆ ಕೇಳೋದು, ಅಲ್ಲ ಕಣ ರೋಡ್ ಮಾಡಿಸೋ ಕೆಲಸ ಯಾರ್ದೋ MLAದು, ಆಯ್ತಪ್ಪ. ನಿನಗೆ ನಾನೇ ಅದನ್ನು ರೆಡಿ ಮಾಡಿಸ್ಬೇಕು ಅನ್ನೋದಾದರೆ ನನಗೆ ಒಳ್ಳೆ ಕ್ವಾಲಿಫಿಕೇಷನ್ ಇದೆ ಗುರು. ನೋಡಿ ನಾನು ಚೆನ್ನಾಗಿ ಓದಿದ್ದೀನಿ, ಒಳ್ಳೆ ನಾಲೆಜ್ ಇದೆ, ದೇಶ ಸುತ್ತಿದ್ದೀನಿ, ದೇಶಕ್ಕೆ ಏನಾದರೂ ಆಗಬೇಕು ಅನ್ನೋ ಭಾವನೆನೂ ಇಟ್ಕೊಂಡಿದ್ದೀನಿ. ಓಕೆ, ನಾನು ನೆಕ್ಸ್ಟ್ ಸಲ MLA ಎಲೆಕ್ಷನಾಗಿ ನಿಂತ್ಕೊತೀನಿ, ನನ್ನನ್ನು ವೋಟ್ ಮಾಡಿ ಗೆಲ್ಲಿಸು. ಆವಾಗ ನಾನು ಕೆಲಸ ಮಾಡಲಿಲ್ಲ ಅಥವಾ ನೀನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂತಂದರೆ ಆವಾಗ 100% ನೀನು ಹೇಳ್ತಾ ಇರೋದು ಕರೆಕ್ಟ್ ಅಲ್ವಾ. ಆದರೆ ನಿನ್ಗೆ ಹೋಗಿ ಗಟ್ಸಿಲ್ಲ MLA ಕೇಳೋಕ್ಕೆ, ಗುರು ಯಾಕೆ ಗುರು ಮಾಡಿಸಿಲ್ಲ, ನಾನು ನಿನ್ಗೆ ಓಟ್ ಹಾಕಿದ್ದೀನಿ ಅಂತ. ಇಲ್ಲಿ ನನಗೆ ಬಂದ್ಬಿಟ್ಟು ಕಮೆಂಟ್ ಆಗ್ತಾ ಇದೆಯಾ. ಸೊ ಈ ಥರ ಮಾತಾಡೋತ್ತಾ ಹೋದರೆ ಸಿಕ್ಕಾಬಟ್ಟೆ ಮಾತಾಡ್ಬೋದು, ವಿಚಾರಗಳು ಹೆವಿ ಇದೆ. ಏನು ಮಾಡೋಣ, ಕೆಲವೊಂದು ಕಡೆ ನಾವೇ ಸೈಲೆಂಟ್ ಆಗಬೇಕಾಗತ್ತೆ. ಸೊ ಈ ಥರ ಇದೆ. ಬನ್ನಿ, ನಾವು ಯಾಕೋ ರಾಜಕೀಯ ಮಾತಾಡ್ತಾ ಇದ್ದೀವಿ, ರಾಜಕೀಯ ಬೇಡ. ನೋಡಿ ನಮ್ಮೂರಲ್ಲಿ ಈ ಕಡೆ ಪರಂಗಿ ಹಣ್ಣು ಬೆಳೆದಿದ್ದಾರೆ, ಅಂದರೆ ಪಪ್ಪಾಯ, ಬಾಳೆ ತೋಟ. ನೋಡಿ ಈಗ ಬೇಸಿಗೆ ಕಾಲ ಅಲ್ವಾ, ಪೀಕ್ ಬೇಸಿಗೆ ಕಾಲ. ಇವನ್ ನೀರಿನ ಸೋರ್ಸು ಕೂಡ ಕಡಿಮೆ, ಬಟ್ ಸ್ಟಿಲ್ ನಮ್ಮವ್ರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ನೀವು ನೋಡ್ಬೋದು ಒಳ್ಳೊಳ್ಳೆ ಮನೆಗಳು, ಇತ್ತೀಚೆಗಂತೂ ಮನೆಗಳು ಸಖತ್ತಾಗಿ ಕಟ್ಸ್ಕೊತಾ ಇದ್ದಾರೆ, ಒಳ್ಳೊಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಅಸೂಯೆ ಅನ್ನೋದು ಬಿಟ್ಟರೆ ಅದು ಎಲ್ಲ ಕಡೆ ಇರುತ್ತೆ ಬಿಡಿ. ಡೆವಲಪ್ಮೆಂಟ್ ಅಂತೂ ಪಾಪ ಎಲ್ರಿಗೂ ಅವ್ರವ್ರ ಕಷ್ಟಪಟ್ಟು ಕೆಲಸ ಅಂತೂ 100% ಮಾಡ್ತಾ ಇದ್ದಾರೆ, ಅದರಲ್ಲಿ ಯಾವುದೇ ರೀತಿ ಮುಲಾಜೆ ಇಲ್ಲ ಪಾಪ. ಆಮೇಲೆ ಹುಡುಗರು ಅಷ್ಟೇ, ನಮ್ಮಲ್ಲಿ ತುಂಬ ಟ್ಯಾಲೆಂಟ್ ಇದ್ದೀವಿ. ನಾವೆಲ್ಲ ಕಷ್ಟ ನೋಡಿ ಬಂದಿರ್ತೀವಲ್ಲ, ಈಗ ನೋಡಿ ಎಲ್ಲ ಪಾಪ ಸ್ಕೂಲಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದೇ ಒಂದು ಬಸ್ ಬರುತ್ತೆ ಕರೆಕ್ಟಾಗಿ ಬೆಳಗ್ಗೆ ಟೈಮು, ಅದಕ್ಕೆ ಕತ್ಕೊಂಡು ಹೋಗಬೇಕು, ತುಂಬ ಕಷ್ಟ ಇದೆ. ಅಟ್ಲೀಸ್ಟ್ ಈಗ ಪರವಾಗಿಲ್ಲ, ಒಂದು ಸ್ವಲ್ಪ ಈಸಿ ಇದೆ. ನಾವೆಲ್ಲ ಓದೋ ಟೈಮಲ್ಲಿ ಇನ್ನೂ ಕಷ್ಟ ಇತ್ತು. ಸೊ ಸಂಭವ ಕಷ್ಟ ಇರೋ ಕಡೆನೇ ನನ್ನ ಪ್ರಕಾರ ಅನ್ವೇಷಣೆ ಬರೋದು. ಯಾಕೆ ಅಂತ ಕೇಳಿ, ಈಗ ಎಲ್ಲವೂ ಕರೆಕ್ಟಾಗಿ ಕ್ಲೀನಾಗಿ ಇದ್ಬಿಡ್ತು ಅಂತಂದರೆ ಮನುಷ್ಯ ಹೊಸ್ದಾಗಿ ಎಲ್ಲಿ ಕಲಿತಾನೆ. ಈಗ ಕರೆಂಟ್ ಕಂಡು ಹಿಡಿದ್ರು, ಫೋನ್ ಕಂಡು ಹಿಡಿದ್ರು, ಅವರೆಲ್ರಿಗೂ ಆಲ್ರೆಡಿ ಫೋನು ಕರೆಂಟು ಎಲ್ಲ ಇದ್ಬಿಟ್ಟಿದ್ದರೆ ಯಾಕೆ ಕಂಡುಹಿಡಿತಾ ಇದ್ರು. ಸೊ ಯಾವಾಗ ಇಲ್ವೋ ಆವಾಗಲೇ ಅನಿವಾರ್ಯತೆ ಎಲ್ಲಿ ಸೃಷ್ಟಿಯಾಗುತ್ತೋ ಅಲ್ಲೇ ಅನ್ವೇಷಣೆ ಶುರುವಾಗೋದು ಅನ್ನೋದು ಒಂದು ಪಾಠನ ನಾನು ಕಲ್ತ್ಕೊಂಡೆ. ಆ್ಯಂಡ್ ಈ ಕಡೆ ನೋಡಿ ಇಲ್ಲೊಂದು ಒಕ್ಕಲಿದೆ ಆಯಿತಾ, ಇವರೆಲ್ಲ ಆಲ್ಮೋಸ್ಟ್ ಹಸುಗಳನ್ನೇ ನಂಬ್ಕೊಂಡಿರೋದು. ನೀವು ನೋಡಿ ಇಲ್ಲಿ ನಮ್ಮ ಕಡೆ ಈಗ ಹೆಂಗೆ ಮಲೆನಾಡು ಗಿಡ್ಡ ಅಂತ ಕರಿತೀವಲ್ಲ ಮಲೆನಾಡಲ್ಲಿ, ಆ ಥರ ಇಲ್ಲಿ ಬರ್ಗೂರು ತಳಿದು ಒಂದು ಹಸು ಇದೆ. ಎಲ್ಲ ಹೊಟ್ಟೋಗ್ಬಿಟ್ಟಿದೆ, ಆ್ಯಕ್ಚುಲಿ ತೋರಿಸ್ಬೋದು. ನೋಡಿ ಇಲ್ಲಿ 2 ಕರು ಇದೆ ನೋಡಿ, ಎಷ್ಟು ಮುದ್ದಾಗಿದ್ದಾವೆ. ಸೊ ಇದನ್ನು ಬರ್ಗೂರು ತಳಿ ಅಂತ ಕರೀತಾರೆ. ಇದರದ್ದು ಹಾಲು ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಪವರ್ಫುಲ್ಲು. ಅಂದರೆ ಹೆಂಗೆ ನಿಮಗೆ ಶಕ್ತಿಯುತವಾದಂಥ ಹಾಲು ಕೊಡುತ್ತೆ. 1 ಲೀಟ್ರ್ 1.5 ಲೀಟ್ರ್ ಕರೆದ್ರೆ ಹೆಚ್ಚು ಅದು, ಬಟ್ ಆದರೆ ಸಖತ್ತಾಗಿರುತ್ತೆ.
ನೋಡಿ ಅದು ನಾಲ್ಗೆ ನನಗೆ ಕೊರಿತಾ ಇದೆ ಇದಕ್ಕೆ ಹಾಕ್ಕೊಂಡು. ಸೊ ಅಲ್ಲಿ ಮೇಲ್ಗಡೆ ನೋಡಿ ಒಂದು ಆಡುಮರಿ ಹೆಂಗೆ ಮೇಲೆ ಎತ್ಕೊಬಿಟ್ಟಿದೆ. ಸೊ ಇವರೆಲ್ಲ ನೋಡ್ತಾ ಇದ್ದಾರಲ್ಲ, ಇವ್ರದ್ದೆಲ್ಲ ಒಂಥರ ಇದಂಗೆ ಜೀವನನೇ ಇದರಲ್ಲಿ ನಡೀತಾ ಇರೋದು ಅವ್ರಿಗೆ. ಹಸು ಕೊಟ್ಟಿಗೆ ಹಸು ಹಾಕ್ಕೊಂಡಿರ್ತಾರೆ, ಬೆಳಗ್ಗೆ ಆದರೆ ಎಲ್ಲನೂ ಹೊಡೆದು ಕಾಡಿಗೆ ಬಿಡ್ತಾರೆ, ಕಾಡಿಗೆ ಹೋಗುತ್ತೆ, ಮೇಯ್ ಕೊಡುತ್ತೆ, ವಾಪಸ್ ಬರುತ್ತೆ. ಇದೇ ಥರನೇ ಆಲ್ಮೋಸ್ಟ್ ನಮ್ಮ ಬೆಲ್ಟಲ್ಲಿ ಜಾಸ್ತಿ ಕಡೆ ಈ ಥರ ಇದೆ. ಆಮೇಲೆ ಗೊಬ್ಬರ, ಈ ಗೊಬ್ಬರನ ಸೇಲ್ ಮಾಡ್ತಾರೆ. ಸೊ ಈ ಥರ ಇದೆ. ಬಾಯ್. ಆ್ಯಕ್ಚುಲಿ ಅವ್ನು ನನ್ನ ಫ್ರೆಂಡ್ ಮಗ, ಬಳ್ಳಾರಿ ನಾಗನ ಮಗ. ಅವನಿಲ್ಲ ಅಲ್ಲಿ, ಇದ್ದಿದ್ರೆ ಅಲ್ಲೇ ಹೊರಗಡೆ ಇರ್ತಿದ್ದ. ಇಲ್ಲಿಂದ ಏನು ಗೊತ್ತಾ, ನಮ್ಮ ಕಡೆ ಒಂದು 20 ಕಿಲೋಮೀಟ್ರಿಗೆ ಹಿಂಗೇ ನೋಡಿ. ನಾನು ಹೇಳ್ತಾ ಇದ್ದೆ ಗೊತ್ತಾ, ಒಂದು 20 ವರ್ಷ ಹಿಂದೆ ಇದ್ದೀವಿ ಅಂತ. ಹೌದು, 100% 20 ಇದೆ ನೋಡಿ. ಇಲ್ಲಿ TN56, TN93 ಎಲ್ಲ ತಮಿಳ್ನಾಡು ಗಾಡಿಗಳು ಇರುತ್ತೆ ಇಲ್ಲಿ ಜಾಸ್ತಿ. ಅದೇ ಹೇಳಿದ್ನಲ್ಲ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ತಾ ಇದೆ ಲೈಫಿಲ್ಲಿ. ಇಲ್ಲಿ ನನ್ನ ಕ್ಲಾಸ್ಮೇಟ್ ಹುಡುಗಿರೆಲ್ಲ 2 ಮಕ್ಕಳನ್ನ ಇಟ್ಕೊಂಡು ನಿಂತಿರ್ತಾರೆ, ಹೈಸ್ಕೂಲ್ ಜೊತೆಲಿ ಓದ್ದವರೆಲ್ಲ. ಪಾಪ ನೋಡಿದ್ರು ಕಂಡು ಹಿಡಿತಾರೆ. ಬಟ್ ನಾನೇ ಒಂದೊಂದ್ಸಲ ಇದು ಮಾಡೋಕ್ಕೋಗಲ್ಲ, ಸುಮ್ಮನೆ ತಲೆ ಬಗ್ಸ್ಕೊಂಡು ಹೋಗ್ಬಿಡ್ತೀನಿ. ಯಾಕೆ ಹೇಳಿ, ಇನ್ನೂ ಮದುವೆ ಆಗಿಲ್ವಾ ಅಂತ ಕೇಳ್ತಾರೆ. ಓ ದೇವ್ರೆ, 30 ವರ್ಷ ಆದರೆ ಇದೊಂದು ಕಷ್ಟ. ಈಗ ರೋಡ್ ಕತೆ ಕೇಳಿದ್ರೆ ಇನ್ನೊಂದು ಥರ ಅಧ್ವಾನ. ಈಗ ಒಂದು ಸ್ವಲ್ಪ ಹೊತ್ತು ರೋಡ್ ಚೆನ್ನಾಗಿತ್ತಲ್ವ, ಈ ರೋಡು ನಾನು ಪುಟಾಣಿ ಮಗುವಾಗಿದ್ದೆ ಗೊತ್ತಾ, ಆವಾಗಿಂದನೂ ಹಿಂಗೆ ಇದೆ. ಈಗ ಬರಬೇಕು ಕಮೆಂಟ್ ಮಾಡಿದವನು, ಯಾರಿಗೋ ಓಟ್ ಹಾಕ್ದಲ್ಲೇ ಅಂದ್ಬಿಟ್ಟು ಕಪಾಲಕ್ಕೆ ಬಿಡಬೇಕು ರೇಡು. ಹೋಗಿ ಕೇಳು, MLA ಮನೆ ಹತ್ರ ನಿಂತ್ಕೊಂಡು ಹೋಗಿ, ಇಲ್ಲ ಆಮೇಲೆ ಆಫೀಸ್ಗೆ ಹೋಗಿ ಕೇಳಬೇಕು ಅಂತ. ನೋಡಿ, ಇದಾದರೂ ಪರವಾಗಿಲ್ಲ. ಇನ್ನು ಮುಂದೆ ರಾಮಪುರ ಅಲ್ಲೆಲ್ಲ ಅಧ್ವಾನ. ರಾತ್ರಿ ನೀವು ನೋಡಿರ್ತೀರ, ನಾನು ಬರಬೇಕಾದ್ರೆ ಮಾಡಿರೋ ವೀಡಿಯೋ. ಸೊ ಇದು ನೆಲ್ಲೂರು ಅಂತ, ಇದು ನಮ್ಮೂರಿನ ಈ ಬಾರ್ನ ಕೊನೆ ಊರು, ಆಯಿತಾ. ಸೊ ಇಲ್ಲೇನು ನೋಡ್ತಾ ಇದ್ರೆ ಇದು ನಂದಿನಿದು BMC ಕೇಂದ್ರ. ಸೊ ನಮ್ಮ ಕಡೆ ಎಲ್ಲ ಹಾಲೆಲ್ಲ ಕರೆದು ನಂದಿನಿಗೆ ಹಾಕ್ತಾರೆ. ಸೊ ಅದೊಂದು ಖುಷಿ ವಿಚಾರ. ಇವನ್ ನಾವು, ನಮ್ಮದು ಹಸು ಇತ್ತು, ನಮ್ಮ ಅಮ್ಮನ ಹೆಸರಲ್ಲಿ ನಾವು ನಂದಿನಿಗೆ ಹಾಲು ಹಾಕ್ತಾಯಿದ್ವಿ ಅನ್ನೋದೊಂದು ಹೆಮ್ಮೆ ಇದೆ ನಮಗೆ. ನೋಡಿ, ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಲೂರು, ಕನ್ನಡ ಮತ್ತು ತಮಿಳು ಮಾಧ್ಯಮ ನೋಡಿ, ಎರಡೂ ಇದೆ ಇಲ್ಲಿ. ಯಾಕೆ ಅಂತಂದರೆ ಈ ರೀಸನ್ ಏನಿದಾರೋ ಇಲ್ಲಿ ತಮಿಳು ಜನ ಜಾಸ್ತಿ ಇದ್ದಾರೆ, ಹಾಗಾಗಿ ತಮಿಳು ಭಾಷೆನೂ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇಲ್ಲಿ ತಮಿಳ್ ಟೀಚರ್ಸು ಬರ್ತಾರೆ, ತಮಿಳ್ನೂ ಹೇಳ್ಕೊಡ್ತಾರೆ. ಅನ್ಯೋನ್ಯವಾಗಿದ್ದೀವಪ್ಪ, ನಮಗೇನು ತೊಂದರೆ ಇಲ್ಲ. ಬಟ್ ಹಂಗಂತ ಹೇಳಿ ಇಂಪೋಸಿಷನ್ ಆದರೆ ಅದನ್ನು ಆಪೋಸ್ ಮಾಡಬಾರ್ದು ಅಂತಲ್ಲ, ಆ ಥರನೂ ಮಾಡ್ತಾರೆ. ಏನಾಗ್ತೀವಿ ಅಂತಂದರೆ ಭಾಷೆಯಿಂದ ಡಿವೈಡ್ ಆಗ್ತೀವಿ. ಬಟ್ ಆದರೆ ಭಾಷೆಗೋಸ್ಕರ ಹೋರಾಟ ಮಾಡೋದು ಕೂಡ ಅವಶ್ಯಕತೆ ಇದೆ, ಕಾಂಪ್ಲೆಕ್ಸಿಟಿ ಇದೆ. ಇದು ಹಳ್ಳಿಗಳಲ್ಲಿ ಹೆಂಗೋ ನಡೆದೋಗುತ್ತೆ. ಹಳ್ಳಿಗಳಲ್ಲಿ ಏನು ಗೊತ್ತಾ, ಸುಪೇರಿಯರಿಟಿ ಇರಲ್ಲ, ಅಂದರೆ ಒಬ್ರಿಗೊಬ್ರು ಅನ್ಸ್ಕೊಂಡು ಹೋಗೋದು, ಮ್ಯೂಚುವಲ್ ರೆಸ್ಪೆಕ್ಟ್ ಕೊಟ್ಟು ಹೋಗೋದಿರುತ್ತೆ. ಬಟ್ ಸಿಟಿಗಳೆಲ್ಲ ಆ ಥರ ಆಗಲ್ಲ. ನೀವು ಒಂದು ಸಲ ಜಾಗ ಬಿಟ್ರಿ ಅಂತಂದರೆ ಅದು ಕಬ್ಜಾ ಅಂತ. ಅದು ಭಾಷೆಲಾಗಿರ್ಬೋದು, ಜಾಗ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ. ಸೊ ಅಲ್ಲಿ ಅವಶ್ಯಕತೆ ಇದೆ, ಕೆಲವೊಂದು ಸಲ ಅನುಸರಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಬಿಡಬೇಕಾಗತ್ತೆ. ಬಟ್ ಹಳ್ಳಿಗಳಲ್ಲಿ ಏನು ತೊಂದರೆ ಇಲ್ಲ. ಎಸ್ಪೆಷಲಿ ಈ ಥರ ಬಾರ್ಡರ್ ರೀಜನ್ಗಳಲ್ಲಿ ಖಂಡಿತ ಅನ್ಯೋನ್ಯವಾಗಿ ಹೋಗೋವಂಥದ್ದು ಅವಶ್ಯಕತೆ 100% ಇದೆ. ಸೊ ಇಲ್ಲಿಗೆ ಊರಿನ ಒಂದು ಇದು ಮುಕ್ತಾಯ ಆಗುತ್ತೆ. ಡಾಂಬರ್ ಬಂದಿದೆ ಊರಲ್ಲಿ, ಡಾಂಬರ್ ಹಾಕೋಕ್ಕೆ ನೋಡಿದ್ರಾ. ಸೊ ಇಲ್ಲಿಗೆ ಊರು ಮುಗಿಯುತ್ತೆ. ಅದಾದಮೇಲೆ ಈಗ ನಾವು ಕಾಡಿಗೆ ಹೋಗಿ ಸೇರ್ತೀವಿ. ಇಲ್ಲಿಂದ ಕಾಡು ಶುರು ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಫೆನ್ಸಿಂಗ್ ಕಾಣಿಸ್ತಾ ಇದೆಯಾ, ಇವೆಲ್ಲ ಕೋರ್ ಫಾರೆಸ್ಟ್ ರೀಸನ್ನು. ನಿಮಗೆ ಇತ್ತೀಚೆಗೆ ಟೈಗರ್ ಸೈಟ್ಗಳಾಗಿದ್ದಾವೆ, ಆನೆ, ಚಿರತೆ, ಕರಡಿ, ಈ ಥರದ್ದು ಸಣ್ಣ ಪುಟ್ಟ ಪ್ರಾಣಿಗಳಂತೂ 100% ಇದೆ. ಯೋಚನೆ ಮಾಡಿ, ಒಂದು ಏನಾದರೂ ತೊಂದರೆ ಆದರೆ ನೈಟ್ ಟೈಮಲ್ಲಿ ಟೈಮಲ್ಲಿ ಬರಬೇಕು ಅಂತಂದರೆ, ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದರೆ, ಈಗ ನೀವೇನು ನೋಡಿದ್ರೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅದು ಒಂದೇ. ಅದು ಬಿಟ್ಟರೆ ಇನ್ನೂ ಸೀದಾ ನಮಗಿನ್ನೊಂದು 50 ಕಿಲೋಮೀಟ್ರಿಗೇ ಇರೋದು ಎಲ್ಲಿ ಕಾಮಗೆರೆ ಅಂತ ಒಂದು ಊರಿದೆ. ಸೊ ಅಲ್ಲೊಂದು ಹಾಸ್ಪಿಟ್ಲು. ಈಗ ದೊಡ್ಡ ಹಾಸ್ಪಿಟಲ್ ಲೆಕ್ಕ ಹೇಳೋದಾದರೆ, ಅದಾದಮೇಲೆ ಕೊಳ್ಳೇಗಾಲ. ಕೆಲವೊಂದು ಸಲ ಕೊಳ್ಳೇಗಾಲಕ್ಕೆ ಹೋದ್ರೂ ಕೊಳ್ಳೇಗಾಲ ಆಗೋಲ್ಲ, ಮೈಸೂರಿಗೆ ಹೋಗಿ ಅಂತ ಹೇಳ್ತಾರೆ. ತುಂಬ ಕಷ್ಟ ಇದೆ. ನಾನು ಹೇಳಿದೆ ಗೊತ್ತಾ, ಬೇಸಿಕ್ ಫೆಸಿಲಿಟೀಸ್ ಕಡಿಮೆ ಇದೆ ಅಂತ. ಆ ಒಂದು ಪ್ರಾಬ್ಲಮ್ ಇದ್ದೇ ಇದೆ, ಏನೋ ಮಾಡೋಕ್ಕಾಗಲ್ಲ. ಕಾಡು ನೋಡಿ ಹೆಂಗಾಗ್ಬಿಟ್ಟಿದೆ. ನೀವು ಇದೇ ಮಳೆಗಾಲದಲ್ಲಿ ಬಂದರೆ ನಮ್ಮೂರು ಹೊಸಬ್ರಾಗಿ ಬರೋರಿಗೆ ಸ್ವರ್ಗ ಅನ್ನಿಸ್ಬಿಡುತ್ತೆ. ಬಟ್ ಈ ಟೈಮಲ್ಲಿ ಬಂದರೆ ಮಾತ್ರ ಬೇಜಾರಾಗ್ಬಿಡುತ್ತೆ ನೋಡಿ.
ತರಗೆಲ್ಲ ಉದುರೋಗ್ಬಿಟ್ಟಿದೆ. ಸೊ ಅದು ಆ್ಯಕ್ಚುಲಿ ನಮ್ಮ ಕಡೆ ಕಾಡುಗಳನ್ನ ಏನಂತಾರೆ ಅಂತಂದರೆ ಎಲೆ ಉದುರುವ ಕಾಡುಗಳು ಅಂತ ಕರೀತಾರೆ. ಈಗ ಹೆಂಗೆ ನೀವು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕೇಳಿದಿರಲ್ಲ, ಆ ಥರ ಇದು ಎಲೆ ಉದುರುವ ಕಾಡುಗಳು. ನೋಡಿ ನಮ್ಮೂರಿನ ಕಿಂಗು SMR ಸಚಿನ್ ಬಸ್ಸು. ನಮ್ಮ ಜೀವನ ಅರ್ಧ ಉದ್ಧಾರ ಆಗೋಕ್ಕೆ ಕಾರಣ ಈ ಬಸ್ಸುವೆ. ಯಾಕೆ ಅಂತಂದರೆ ಆ ಟೈಮಲ್ಲಿ ನಮಗೆ ಸ್ಕೂಲ್ಗೆ ಹೋಗೋಕ್ಕೆ, ಊರುಗಳಿಗೆ ಹೋಗೋಕ್ಕೆ ಆಲ್ಮೋಸ್ಟ್ ಈ ಬಸ್ಸನ್ನೇ ನಾವು ಡಿಪೆಂಡ್ ಮಾಡ್ಕೊಂಡಿರೋದು. ಸೊ ಸಲ್ಯೂಟು ಅವರ್ SMR ಬಸ್, ಸಚಿನ್ ಬಸ್ಗೆ ಥ್ಯಾಂಕ್ ಯು ಹೇಳ್ತಾ. ಇವ್ರು ಪ್ಯಾಚ್ ವರ್ಕ್ ಮಾಡೋಕ್ಕೆ ತಂದಿರೋ ಡಾಂಬರ ಇದು. ಏನು ಪ್ಯಾಚ್ ವರ್ಕ್ ಮಾಡಿ ಏನು ಮಾಡ್ತಾರಪ್ಪ. ಒಂದು ಒಳ್ಳೆ ರೋಡ್ ಹಾಕ್ಸೋ ಬದಲು ಈ ಪ್ಯಾಚ್ ವರ್ಕ್ ಹಾಕ್ತಾರೆ, ಮತ್ತು 4 ತಿಂಗಳಾದ್ಮೇಲೆ ಕಿತ್ಕೊಂಬರುತ್ತೆ. ಇದೇ ಮಾಡ್ಕೊಂಬತ್ತಿದ್ದಾರೆ. ಏನು ಕತೆನೋ ಏನೋ.